ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಆನ್ಲೈನ್ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ನಾವು ಹಿಂದಿನ ಅವಧಿಯಲ್ಲಿ ಕ್ರಿಯಾಪದಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲಿ ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳನ್ನು ಈಗಾಗಲೇ ನಾವು ನೋಡಿದ್ದಾಗಿದೆ. ಈಗ ಕ್ರಿಯಾಪದದ ರೂಪಗಳು ಅನ್ನುವುದನ್ನು ನಾವು ನೋಡೋಕ್ಕಿಂತ ಮುಂಚಿತವಾಗಿ ಕ್ರಿಯಾಪದದ ಯಾವ ಯಾವ ಕಾಲಗಳಲ್ಲಿ ಯಾವ ರೀತಿ ಬಳಕೆಯಾಗತ್ತೆ ಅನ್ನೋದನ್ನು ನಾವು ಇವತ್ತಿನ ದಿನ ನೋಡೋಣ. ಮೊದಲಿಗೆ ವರ್ತಮಾನ ಕಾಲದ ಕ್ರಿಯಾಪದಗಳು. ವರ್ತಮಾನ ಕಾಲದಲ್ಲಿ ಕ್ರಿಯಾಪದಗಳು ಯಾವ ರೀತಿ ಬಳಕೆ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. ವರ್ತಮಾನ ಕಾಲದ ಕ್ರಿಯಾಪದಗಳು. ವರ್ತಮಾನ ಕಾಲದ ಕ್ರಿಯಾಪದಗಳು. ನಿನ್ನೆ ದಿನ ವರ್ತಮಾನ ಕಾಲ ಅಂದರೆ ಏನು ಅನ್ನೋದನ್ನು ನಾವು ನೋಡಿದ್ದೀವಿ. ಅಂದರೆ ಈಗ ನಡೆಯುತ್ತಿರುವಂತಹ ಒಂದು ಕಾಲವನ್ನು ಅಥವಾ ತಿಳಿಸುವಂತಹ ಒಂದು ಕ್ರಿಯೆಯನ್ನು ವರ್ತಮಾನ ಕಾಲ ಅಂತೇಳಿ ನಾವು ಕರಿತೀವಿ. ಇಲ್ಲೇ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ ಅನ್ನುವಂಥದ್ದು. ಈ ಕಾಲಸೂಚಕ ಪ್ರತ್ಯಯವನ್ನು ಬಳಸಿಕೊಂಡು ಈ ವರ್ತಮಾನ ಕಾಲದಲ್ಲಿ ಅದು ಯಾವ ರೀತಿ ಕ್ರಿಯಾಪದ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಪುರುಷಾರ್ಥಕದಲ್ಲಿ ಒಂದು ಕ್ರಿಯಾ ಪ್ರಕೃತಿಯನ್ನು ತೆಗೆದುಕೊಂಡು ಅದಕ್ಕೂ ಕಾಲಸೂಚಕ ಪ್ರತ್ಯಯವನ್ನು ಸೇರಿಸಿ ಆಖ್ಯಾತ ಪ್ರತ್ಯಯವನ್ನು ಸೇರಿಸಿ ಅದು ಯಾವ ರೀತಿ ಏಕವಚನದಲ್ಲಿ ಮತ್ತು ಬಹುವಚನದಲ್ಲಿ ಯಾವ ರೀತಿ ಅದು ಬಳಕೆಯಾಗುತ್ತೆ, ಯಾವ ರೀತಿ ಅದು ಕ್ರಿಯಾಪದ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಇಲ್ಲ ಪ್ರಥಮ ಪುರುಷಾರ್ಥಕದಲ್ಲಿ ಪ್ರಥಮ ಪುರುಷ ಪ್ರಥಮ ಪುರುಷ. ಈಗ ನಾವು ತಿನ್ನು ಅನ್ನುವಂತಹ ಒಂದು ಧಾತುವನ್ನು ತೆಗೆದುಕೊಳ್ಳೋಣ. ಧಾತು ಯಾವುದು ಅಂತಂದ್ರೆ ತಿನ್ನು. ತಿನ್ನು ಅನ್ನುವಂಥ ಒಂದು ಕ್ರಿಯಾ ಪ್ರಕೃತಿ, ಅದೊಂದು ಧಾತು. ಪ್ರಥಮ ಪುರುಷ ಇಲ್ಲೇ ಏಕ ವಚನ ಬಹುವಚನದಲ್ಲಿ ಅದು ಯಾವ ರೀತಿ ಬಳಕೆಯಾಗುತ್ತೆ. ಪ್ರಥಮ ಪುರುಷದಲ್ಲಿ ಈಗ ನಾವು ತಿನ್ನು ಅನ್ನುವಂಥದ್ದು ಯಾವ ರೀತಿ ಬಳಕೆಯಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದಲ್ಲಿ ಪ್ರಥಮ ಪುರುಷದಲ್ಲಿ ಯಾವ ರೀತಿ ಬಳಕೆಯಾಗುತ್ತೆ. ಮೊದಲಿಗೆ ಪುಲ್ಲಿಂಗ. ಪುಲ್ಲಿಂಗ ಇಲ್ಲೇ ಅವನು ಪ್ರಥಮ ಪುರುಷ ಪುಲ್ಲಿಂಗದಲ್ಲಿ ಅವನು. ಆಮೇಲೆ ನಾವು ಧಾತುವನ್ನು ತೆಗೆದುಕೊಳ್ಳೋಣ. ಯಾವುದು ಅಂದರೆ ತಿನ್ನು ಅನ್ನುವಂಥ ಧಾತುವನ್ನು ತೆಗೆದುಕೊಂಡಾಗ ಅಲ್ಲೇ ಉತ್ ಅನ್ನುವಂಥ ಒಂದು ಕಾಲಸೂಚಕ ಪ್ರತ್ಯಯವನ್ನು ಸೇರಿಸಿಕೊಂಡು ಆಮೇಲೆ ಆಣೆ ಅನ್ನುವಂಥ ಒಂದು ಆಖ್ಯಾತ ಪ್ರತ್ಯಯವನ್ನು ಸೇರಿಸಿಕೊಂಡು ಅದು ಏಕವಚನದಲ್ಲಿ ಯಾವ ರೀತಿ ಉಂಟಾಗುತ್ತೆ. ಅವನು ತಿನ್ನುತ್ತಾನೆ. ಆಣೆ ಅನ್ನುವಂಥದ್ದು ಇದೆ ಆಖ್ಯಾತ ಪ್ರತ್ಯಯ. ಉತ್ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ. ತಿನ್ನು ಅನ್ನುವಂಥದ್ದು ಕ್ರಿಯಾ ಪ್ರಕೃತಿ. ಅದಕ್ಕಾಗಿ ಕ್ರಿಯಾ ಪ್ರಕೃತಿ ಅಧಿಕ ಕಾಲಸೂಚಕ ಪ್ರತ್ಯಯ ಅಧಿಕ ಆಖ್ಯಾತ ಪ್ರತ್ಯಯ ಸೇರಿಕೊಂಡು ತಿನ್ನುತ್ತಾನೆ ಅನ್ನುವಂಥದ್ದು ಏಕವಚನದಲ್ಲಿ ತಿನ್ನುತ್ತಾನೆ ಅಂತೇಳಿ ಅವನು ತಿನ್ನುತ್ತಾನೆ. ಪ್ರಥಮ ಪುರುಷಾರ್ಥಕದಲ್ಲಿ ಅವನು ತಿನ್ನುತ್ತಾನೆ. ಆಮೇಲೆ ಬಹುವಚನ
ಬಹುವಚನದಲ್ಲಿ ಅವರು ತಿನ್ನುತ್ತಾರೆ ಆರೆ ಅನ್ನುವಂಥ ಒಂದು ಪ್ರತ್ಯಯವನ್ನು ಹಚ್ಕೊಂಡಾಗ ಅವರು ಬಹುವಚನದಲ್ಲಿ ತಿನ್ನುತ್ತಾರೆ ಆರೆ ಆರೆ ಅನ್ನುವಂಥ ಪ್ರತ್ಯಯವನ್ನು ನಾವು ಹಚ್ಕೊಂಡಿವಿ. ಆಮೇಲೆ ಸ್ತ್ರೀಲಿಂಗದಲ್ಲಿ ಏನಾಗುತ್ತೆ ಅಂತಂದ್ರೆ ಅವಳು ತಿನ್ನುತ್ತಾಳೆ, ಅವಳು ತಿನ್ನುತ್ತಾಳೆ. ತಿನ್ನು ಅನ್ನುವಂಥದ್ದು ಕ್ರಿಯಾ ಪ್ರಕೃತಿ, ಉತ್ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ, ಆಳೆ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ಅವಳು ತಿನ್ನುತ್ತಾಳೆ. ಇಲ್ಲೇ ಬಹುವಚನದಲ್ಲಿ ಅವರು ತಿನ್ನುತ್ತಾರೆ ಯಥಾ ರೀತಿ ಏಕವಚನದಲ್ಲಿ ಸ್ತ್ರೀಲಿಂಗದಲ್ಲಿ ಅವರು ತಿನ್ನುತ್ತಾಳೆ, ಬಹುವಚನದಲ್ಲಿ ಸ್ತ್ರೀಲಿಂಗದಲ್ಲಿ ಅವರು ತಿನ್ನುತ್ತಾರೆ ಅಂತೇಳಿ ಈ ರೀತಿ ಒಂದೇ ರೀತಿಯಾಗಿ ಬರುತ್ತೆ. ಆಮೇಲೆ ನಪುಂಸಕ ಲಿಂಗದಲ್ಲಿ ಅದು ಅನ್ನುವಂಥದ್ದು ಪ್ರಥಮ ಪುರುಷಾರ್ಥಕದಲ್ಲಿ ಸರ್ವನಾಮ ಅದು ತಿನ್ನುತ್ತದೆ, ಅದು ಅದೇ ಅನ್ನುವಂಥ ಆಖ್ಯಾತ ಪ್ರತ್ಯಯ, ಅದೇ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ತಿನ್ನು ಅನ್ನುವಂಥದ್ದು ಕ್ರಿಯಾ ಪ್ರಕೃತಿ ಅಥವಾ ಧಾತು, ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ. ಅದು ತಿನ್ನುತ್ತದೆ, ಅವು ತಿನ್ನುತ್ತವೆ, ಅವೇ ಅನ್ನುವಂಥದ್ದು ಅವು ತಿನ್ನುತ್ತವೆ, ಅವೇ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ಈ ರೀತಿ ವರ್ತಮಾನ ಕಾಲದ ಕ್ರಿಯಾಪದಗಳಲ್ಲಿ ಪ್ರಥಮ ಪುರುಷಾರ್ಥಕದಲ್ಲಿ ಈ ರೀತಿ ಏಕವಚನ ಮತ್ತು ಬಹುವಚನದಲ್ಲಿ ಇದು ಈ ರೀತಿ ಕ್ರಿಯಾಪದಗಳು ಉಂಟಾಗುತ್ತೆ. ಆಮೇಲೆ ಮಧ್ಯಮ ಪುರುಷಾರ್ಥಕದಲ್ಲಿ ಯಾವ ರೀತಿ ಅದು ಉಂಟಾಗುತ್ತೆ ಅಂತಂದ್ರೆ ಮಧ್ಯಮ ಪುರುಷ ಇಲ್ಲೇ ಮಧ್ಯಮ ಪುರುಷ ಸರ್ವನಾಮ ನೀನು, ನೀವು, ನೀನು, ನೀವು. ನೀನು ತಿನ್ನುತ್ತೀಯೇ, ನೀನು ತಿನ್ನುತ್ತೀಯೇ, ನೀವು ತಿನ್ನುತ್ತೀರಿ. ಇಲ್ಲೇ ಇಯೇ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ, ಇಯೇ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಏಕವಚನದಲ್ಲಿ. ಬಹುವಚನದಲ್ಲಿ ಈರಿ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ನೀವು ತಿನ್ನುತ್ತೀರಿ, ಈರಿ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ಇಲ್ಲೇ ಎಲ್ಲ ಲಿಂಗಗಳಲ್ಲಿ ನೀನು, ನೀವು ಅನ್ನುವಂಥದ್ದು ಬಳಕೆಯಾಗುತ್ತೆ. ಇನ್ನ ಉತ್ತಮ ಪುರುಷರಲ್ಲಿ ನಾನು, ನಾವು ಅಂತ ಸರ್ವನಾಮಗಳನ್ನು ನಾವು ಬಳಸ್ತೀವಿ. ನಾನು ತಿನ್ನುತ್ತೇನೆ, ನಾನು ತಿನ್ನುತ್ತೇನೆ, ನಾವು ತಿನ್ನುತ್ತೇವೆ, ನಾವು ಬಹುವಚನ ತಿನ್ನುತ್ತೇವೆ.
ಕ್ರಿಯಾಪದಗಳನ್ನು ತೆಗೆದುಕೊಂಡು ನಾವು ಈ ವರ್ತಮಾನ ಕಾಲದಲ್ಲಿ ಆ ಕ್ರಿಯಾಪದಗಳನ್ನು ಈ ರೀತಿ ನೋಡಿದ್ದೀವಿ. ಇಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದಲ್ಲಿ ಪ್ರಥಮ ಪುರುಷಾರ್ಥಕದಲ್ಲಿ ಅದು ಯಾವ ರೀತಿ ಕ್ರಿಯಾಪದ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅವನು ತಿನ್ನುತ್ತಾನೆ, ಅವರು ತಿನ್ನುತ್ತಾರೆ ಬಹುವಚನ, ಅವಳು ತಿನ್ನುತ್ತಾಳೆ ಸ್ತ್ರೀಲಿಂಗ, ಅವರು ತಿನ್ನುತ್ತಾರೆ ಬಹುವಚನ. ಆಮೇಲೆ ನಪುಂಸಕಲಿಂಗ, ಅದು ತಿನ್ನುತ್ತದೆ, ಅವು ತಿನ್ನುತ್ತವೆ, ಅವೇ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ನೀನು ತಿನ್ನುತ್ತೀಯೇ, ನೀವು ತಿನ್ನುತ್ತೀರಿ, ನಾನು ತಿನ್ನುತ್ತೇನೆ, ನಾವು ತಿನ್ನುತ್ತೇವೆ ಅನ್ನುವಂಥದ್ದು ಈ ರೀತಿ ವರ್ತಮಾನ ಕಾಲದ ಕ್ರಿಯಾಪದಗಳು ನೋಡಿದ್ವಿ. ಇನ್ನು ಭೂತಕಾಲದ ಕ್ರಿಯಾಪದಗಳನ್ನು ನೋಡೋಣ. ಭೂತಕಾಲದ ಕ್ರಿಯಾಪದಗಳು ಭೂತಕಾಲದ ಕ್ರಿಯಾಪದಗಳು ಭೂತಕಾಲದ ಕ್ರಿಯಾಪದಗಳು ಭೂತಕಾಲದ ಕ್ರಿಯಾಪದಗಳು ಭೂತಕಾಲದಲ್ಲಿ ಯಾವ ರೀತಿ ಕ್ರಿಯಾಪದಗಳು ಉಂಟಾಗುತ್ತವೆ ಅಂದರೆ, ಭೂತಕಾಲ ಅಂದರೆ ಈಗಾಗಲೇ ಮುಗಿದು ಹೋಗಿರುವಂತಹ ಕ್ರಿಯೆಯನ್ನು ತಿಳಿಸುವಂಥದ್ದನ್ನು ನಾವು ಭೂತಕಾಲ ಅಂತ ಹೇಳ್ತೀವಿ. ಈಗಾಗಲೇ ಮುಗಿದಿರುವಂಥದ್ದು. ಅದರ ಒಂದು ಕಾಲಸೂಚಕ ಪ್ರತ್ಯಯ ಯಾವುವು ಅಂತಂದರೆ ದ ಅನ್ನುವಂಥದ್ದು. ಈಗ ಇಲ್ಲೇ ತಿನ್ನು ಬದಲಾಗಿ ನಾವು ಏನು ಮಾಡ್ತೀವಿ ಅಂದರೆ ತಿಳಿ ಅನ್ನುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ತೆಗೆದುಕೊಂಡಾಗ ಅದು ಯಾವ ರೀತಿ ಏಕವಚನದಲ್ಲಿ ಮತ್ತು ಬಹುವಚನದಲ್ಲಿ ಅದು ಬಳಕೆ ಆಗುತ್ತೆ ಅನ್ನೋದನ್ನು ನಾವು ಈಗ ನೋಡೋಣ. ಪ್ರಥಮ ಪುರುಷ ಪುಲ್ಲಿಂಗದಲ್ಲಿ ಏಕವಚನದಲ್ಲಿ ಅನು ಅನ್ನುವಂಥ ಆಖ್ಯಾತ ಪ್ರತ್ಯಯವನ್ನು ಸೇರಿಸಿಕೊಂಡಾಗ ಅವನು ತಿಳಿದನು ದ ಅನ್ನುವಂತಹ ಅವನು ತಿಳಿದನು ದ ಅನ್ನುವಂಥದ್ದು ಭೂತಕಾಲದ ಕಾಲಸೂಚಕ ಪ್ರತ್ಯಯ. ಅವನು ತಿಳಿದನು, ಅವರು ತಿಳಿದರು. ಬಹುವಚನದಲ್ಲಿ ತಿಳಿದರು. ಅವರು ತಿಳಿದಳು. ಅಳು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ, ದ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ, ತಿಳಿ ಅನ್ನುವಂಥದ್ದು ಧಾತು. ಹೀಗಾಗಿ ತಿಳಿ ಅನ್ನುವಂತಹ ಧಾತುವನ್ನು ತೆಗೆದುಕೊಂಡು ನಾವು ಭೂತ ಕಾಲದ ಕ್ರಿಯಾಪದಗಳನ್ನು ನೋಡ್ತಾ ಇದ್ದೇವೆ. ಅವನು ತಿಳಿದನು, ಅವರು ತಿಳಿದರು, ಅವಳು ತಿಳಿದಳು, ಅವರು ತಿಳಿದರು. ಬಹುವಚನದಲ್ಲಿ ಯಥಾ ರೀತಿಯಾಗಿ ಅವರು ತಿಳಿದರು ಅಂತ ಹೇಳಿ ಬರುತ್ತೆ. ಹೀಗಾಗಿ ಈಗ ನಪುಂಸಕಲಿಂಗದಲ್ಲಿ ಅದು ತಿಳಿಯಿತು, ಇತು ಅನ್ನುವಂಥ ಒಂದು ಪ್ರತ್ಯಯವನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ನೋಡಿದ್ದೀವಿ. ಅದು ತಿಳಿಯಿತು, ಇತು ಅನ್ನುವಂಥ ಒಂದು ಆಖ್ಯಾತ ಪ್ರತ್ಯಯವನ್ನು ನೋಡಿದ್ದೀವಿ. ಅದು ತಿಳಿಯಿತು, ಅವು ತಿಳಿದವು, ಅವು ಅನ್ನುವಂಥ ಪ್ರತ್ಯಯವನ್ನು ನಾವು ಇಲ್ಲೇ ಭೂತಕಾಲದಲ್ಲಿ ಬಹುವಚನದಲ್ಲಿ ನಾವು ನೋಡಿದ್ದೀವಿ. ಆಖ್ಯಾತ ಪ್ರತ್ಯಯ ಅವು ತಿಳಿದವು, ಅವು ತಿಳಿದವು, ಅದು ತಿಳಿಯಿತು. ನೀನು ತಿಳಿದೆ, ಎ ಅನ್ನುವಂಥ ಆಖ್ಯಾತ ಪ್ರತ್ಯಯವನ್ನು ನಾವು ನೋಡಿದ್ದೀವಿ. ನೀನು ತಿಳಿದೆ, ನೀವು ತಿಳಿದಿರಿ, ಇರಿ ಅನ್ನುವಂಥ ಪ್ರತ್ಯಯ. ನೀವು ತಿಳಿದಿರಿ, ಇರಿ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ನೀನು ತಿಳಿದೆ, ನೀವು ತಿಳಿದಿರಿ. ನಾನು ತಿಳಿದೆನು, ನಾವು ತಿಳಿದೆವು. ಏನು ಅನ್ನುವಂಥದ್ದು ನಾನು ತಿಳಿದೆನು, ನಾವು ತಿಳಿದೆವು. ಇವು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಬಹುವಚನದಲ್ಲಿ. ಈ ರೀತಿ ಭೂತಕಾಲದ ಕ್ರಿಯಾಪದಗಳು, ಭೂತಕಾಲದ ಕ್ರಿಯಾಪದಗಳನ್ನು ನಾವು ಇಲ್ಲಿ ನೋಡ್ತೀವಿ. ಪ್ರಥಮ ಪುರುಷ ಪುಲ್ಲಿಂಗದಲ್ಲಿ ಅವನು ತಿಳಿದನು, ಅವನು ತಿಳಿದನು. ಆಮೇಲೆ ಅವರು ತಿಳಿದರು ಬಹುವಚನ,
ಆಮೇಲೆ ಸ್ತ್ರೀಲಿಂಗದಲ್ಲಿ ಪ್ರಥಮ ಪುರುಷದಲ್ಲಿ ಸ್ತ್ರೀಲಿಂಗ ಅವಳು ತಿಳಿದಳು, ಬಹುವಚನದಲ್ಲಿ ಅವರು ತಿಳಿದರು. ನಪುಂಸಕಲಿಂಗದಲ್ಲಿ ಅದು ತಿಳಿಯಿತು, ಅವು ತಿಳಿದವು. ಆಮೇಲೆ ಮಧ್ಯಮ ಪುರುಷದಲ್ಲಿ ನೀನು ತಿಳಿದೆ, ಏ ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ, ನೀವು ತಿಳಿದಿರಿ, ಇರಿ ಅನ್ನುವಂಥದ್ದು. ಉತ್ತಮ ಪುರುಷಾರ್ಥದಲ್ಲಿ ನಾನು ತಿಳಿದೆನು ಏಕವಚನ, ನಾವು ತಿಳಿದೆವು ಬಹುವಚನ. ಈ ರೀತಿ ನಾವು ಭೂತಕಾಲದ ಕ್ರಿಯಾಪದಗಳನ್ನ ನೋಡಿದ್ದೀವಿ. ಆಮೇಲೆ ಭವಿಷ್ಯತ್ ಕಾಲ, ಭವಿಷ್ಯತ್ ಕಾಲ ಭವಿಷ್ಯತ್ ಕಾಲದ ಕ್ರಿಯಾಪದಗಳು. ಭವಿಷ್ಯತ್ ಕಾಲದ ಕ್ರಿಯಾಪದಗಳು. ಭವಿಷ್ಯತ್ ಕಾಲ ಅಂದ್ರೆ ಏನು ಅಂತಂದ್ರೆ ಮುಂದೆ ನಡೆಯುವಂತ ಒಂದು ಕ್ರಿಯೆಯನ್ನು ಸೂಚಿಸುವಂತಹ ಒಂದು ಕಾಲವನ್ನು ನಾವು ಭವಿಷ್ಯತ್ ಕಾಲ ಅಂತಲೇ ಕರಿತೀವಿ. ಮುಂದೆ ಆಗುವಂಥದ್ದು, ಮುಂದೆ ನಡೆಯುವಂಥದ್ದು ಒಂದು ಕಾಲವನ್ನು ನಾವು ಭವಿಷ್ಯತ್ ಕಾಲ ಅಂತಲೇ ಕರಿತೀವಿ. ಹೀಗಾಗಿ ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತಂದ್ರೆ ಕಾಲ ಸೂಚಕ ಪ್ರತ್ಯಯ ವ. ಈಗ ಧಾತು ಕೊಡು ಅನ್ನುವಂಥದ್ದು ಒಂದು ಧಾತು ಅಥವಾ ಕ್ರಿಯಾ ಪ್ರಕೃತಿ, ಇದರ ಕಾಲ ಸೂಚಕ ಪ್ರತ್ಯಯ ವ. ಆಮೇಲೆ ಪ್ರಥಮ ಪುರುಷ ಪುಲ್ಲಿಂಗದಲ್ಲಿ ಕೊಡು ಅನ್ನುವಂಥದ್ದು ಏನಾಗುತ್ತೆ ಅಂತಂದ್ರೆ ಅವನು ಕೊಡುವನು ಅನ್ನುವಂಥ ಪ್ರತ್ಯಯ ಬಂತು. ಅವನು ಕೊಡುವನು ಅನ್ನುವಂಥ ಒಂದು ಪ್ರತ್ಯಯವನ್ನ ಅಥವಾ ಕ್ರಿಯಾ ಪ್ರಕೃತಿಯನ್ನ ನಾವು ತೆಗೆದುಕೊಂಡಾಗ ಕೊಡುವಂಥ ಕ್ರಿಯಾ ಪ್ರಕೃತಿಗೆ ಕಾಲ ಸೂಚಕ ಪ್ರತ್ಯಯ ವವನ್ನು ಸೇರಿಸಿಕೊಂಡು ಆಖ್ಯಾತ ಪ್ರತ್ಯಯ ಅನ್ನುವಂಥದ್ದನ್ನು ಸೇರಿಸಿಕೊಂಡಾಗ ಅದು ಸೇರಿಕೊಂಡು ಪುಲ್ಲಿಂಗದಲ್ಲಿ ಏಕವಚನ ಕೊಡುವನು, ಏಕವಚನದಲ್ಲಿ ಅದು ಕೊಡುವನು ಅಂತಾರೆ, ಅವನು ಕೊಡುವನು. ಇನ್ನ ಬಹುವಚನದಲ್ಲಿ ಅವರು ಕೊಡುವರು, ಅರು ಅನ್ನುವಂಥ ಆಖ್ಯಾತ ಪ್ರತ್ಯಯ ಬಹುವಚನದಲ್ಲೇ ಸೇರಿಕೊಳ್ಳುತ್ತೆ, ಅವರು ಕೊಡುವರು. ಆಮೇಲೆ ಸ್ತ್ರೀಲಿಂಗದಲ್ಲಿ ಕೊಡುವಂತಹ ಒಂದು ಕ್ರಿಯಾ ಪ್ರಕೃತಿಯನ್ನು ಸೇರಿಸಿಕೊಂಡು ಅದಕ್ಕೆ ಕಾಲ ಸೂಚಕ ಪ್ರತ್ಯಯ ಮತ್ತು ಆಖ್ಯಾತ ಪ್ರತ್ಯಯವನ್ನು ಸೇರಿಸಿಕೊಂಡಾಗ ಅವಳು ಕೊಡುವಳು. ಅಳು ಅನ್ನುವಂಥ ಪ್ರತ್ಯಯ ಆಖ್ಯಾತ ಪ್ರತ್ಯಯವನ್ನು ನಾವು ಸೇರಿಸ್ಕೊಂಡಿವಿ. ಅಳು ಅನ್ನುವಂಥದ್ದು, ಅದಕ್ಕೆ ವ ಅನ್ನುವಂಥದ್ದು ಕಾಲ ಸೂಚಕ ಪ್ರತ್ಯಯ, ಕೊಡು ಅನ್ನುವಂಥದ್ದು ಕ್ರಿಯಾ ಪ್ರಕೃತಿ. ಅವಳು ಕೊಡುವಳು, ಅವರು ಕೊಡುವರು ಬಹುವಚನದಲ್ಲಿ. ಅವಳು ಕೊಡುವಳು, ಅವರು ಕೊಡುವರು. ಆಮೇಲೆ ಅದು ಕೊಡುವುದು, ಉದು ಅನ್ನುವಂಥ ಪ್ರತ್ಯಯವನ್ನ ಸೇರಿಸ್ಕೊಂಡಿವಿ. ಕೊಡುವುದು, ಅದು ಕೊಡುವುದು. ಅವು ಕೊಡುವವು, ಕೊಡುವವು, ಅವು ಕೊಡುವವು, ಅವು ಅನ್ನುವಂಥ ಪ್ರತ್ಯಯವನ್ನು ಸೇರಿಸಿಕೊಂಡು ಬಹುವಚನವನ್ನು ಮಾಡಿದ್ವಿ. ಹಾಗಾಗಿ ಹೂ ಅನ್ನುವಂಥದ್ದು ಸೇರಿಸಿಕೊಂಡು ನಾವು ಮಾಡಿದ್ವಿ ಅಂತಂದರೆ ಏಕವಚನದಲ್ಲಿ ಅದನ್ನು ಮಾಡಿದ್ವಿ. ಅದು ಕೊಡುವುದು, ಅವು ಕೊಡುವವು. ಆಮೇಲೆ ಮಧ್ಯಮ ಪುರುಷದಲ್ಲಿ ಏಕವಚನದಲ್ಲಿ ನೀನು ಕೊಡುವೆ, ನೀನು ಕೊಡುವೆ, ನೀವು ಕೊಡುವಿರಿ, ಹಿರಿ ಎನ್ನುವಂಥ ಆಖ್ಯಾತ ಪ್ರತ್ಯಯವನ್ನು ಸೇರಿಸ್ಕೊಂಡಿವಿ. ಆಮೇಲೆ ಉತ್ತಮ ಪುರುಷದಲ್ಲಿ ನಾನು ಕೊಡುವೆನು,
ಏನು ಅನ್ನುವಂಥ ಪ್ರತ್ಯಯ ಅಖ್ಯಾತ ಪ್ರತ್ಯಯವನ್ನು ಸೇರಿಸ್ಕೊಂಡಿವಿ. ನಾನು ಕೊಡುವೆನು, ಆಮೇಲೆ ವ ಅನ್ನುವಂಥದ್ದು ಕಾಲಸೂಚಕ ಪ್ರತ್ಯಯ, ಏನು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ. ಹೀಗಾಗಿ ಭವಿಷ್ಯತ್ ಕಾಲದ ಕ್ರಿಯಾಪದ ಕೊಡುವೆನು ಏಕವಚನ, ನಾನು ಕೊಡುವೆನು. ನಾವು ಕೊಡುವೆವು ಎವು ಅನ್ನುವಂಥ ಒಂದು ಪ್ರತ್ಯಯವನ್ನು ನಾವಿಲ್ಲೇ ಸೇರಿಸ್ಕೊಂಡಿವಿ. ನಾವು ಕೊಡುವೆವು ಎವು ಅನ್ನುವಂಥ ಒಂದು ಆಖ್ಯಾತ ಪ್ರತ್ಯಯವನ್ನು ಸೇರಿಸ್ಕೊಂಡು ನಾವು ಕೊಡುವೆವು ಅಂತೇಳಿ ಈ ರೀತಿ ಮೂರು ಕಾಲಗಳಲ್ಲಿ ಯಾವ ರೀತಿ ಕ್ರಿಯಾಪದ ಬಳಕೆ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಈ ರೀತಿ ಒಂದು ಧಾತುವನ್ನು ತೆಗೆದುಕೊಂಡು ನೀವು ಮೂರು ಕಾಲಗಳಲ್ಲಿ ಆ ಕ್ರಿಯಾಪದಗಳನ್ನು ಏನು ಮಾಡಬಹುದು ಅಂದರೆ ಬರೀಬಹುದು ಅಥವಾ ರಚಿಸಬಹುದು. ಹೀಗಾಗಿ ನೀವು ಅನೇಕ ಕ್ರಿಯಾ ಪ್ರಕೃತಿಗಳನ್ನು ತೆಗೆದುಕೊಂಡು ನೀವು ಮೂರು ಕಾಲಗಳಲ್ಲಿ ಈ ರೀತಿ ಕ್ರಿಯಾಪದಗಳನ್ನು ಉಂಟು ಮಾಡಬಹುದು. ಈ ರೀತಿ ಕ್ರಿಯಾ ಪ್ರಕೃತಿಯನ್ನು ತೆಗೆದುಕೊಂಡಾಗ ಆ ಮೂರು ಕಾಲಗಳಲ್ಲಿ ಆ ಕ್ರಿಯಾ ಪ್ರಕೃತಿ ಯಾವ ರೀತಿ ಕ್ರಿಯಾಪದವಾಗಿ ಬಳಕೆ ಆಗತ್ತೆ ಅನ್ನೋದನ್ನು ನಾವು ಈಗ ನೋಡಿದ್ದೀವಿ. ನಾಳೆ ಕ್ರಿಯಾಪದದ ರೂಪಗಳು ಇನ್ನೂ ಒಂದು 3 ರೂಪಗಳನ್ನು ನಾವು ನಾಳೆ ದಿನ ನೋಡೋಣ. ಮಿಥ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಅಂತೇಳಿ 3 ಕ್ರಿಯಾಪದದ ರೂಪಗಳನ್ನು ನಾವು ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಆನ್ಲೈನ್ ತರಗತಿಗೆ ವಿರಾಮವನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ನನ್ನ ಒಂದು ಪಾಠ ಬೋಧನೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.